ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಬಹುಮತವನ್ನು ಪಡೆದು ಒಂದು ದೊಡ್ಡ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಬಂದು ಒಂದು ಸುಭದ್ರವಾಗಿರೋ ಸರ್ಕಾರ, ಸ್ಥಿರವಾಗಿರೋ ಸರ್ಕಾರ ನಮ್ಮ ರಾಜ್ಯಕ್ಕೆ ದೊರಕಿದೆ ಅನ್ನುವಂಥ ಒಂದು ಸಂತೋಷದಲ್ಲಿ ಜನ ಇದ್ದರೆ, ಈ ಬಹುಮತವನ್ನೇ ದುರುಪಯೋಗ ಪಡಿಸಿಕೊಂಡು ತಮ್ಮ ಶಾಸಕರು ಮಂತ್ರಿಗಳನ್ನು ನಿಭಾಯಿಸಲಿಕ್ಕೆ ವಿಫಲವಾಗಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಪ್ರತಿನಿತ್ಯನೂ ತಮ್ಮ ಶಾಸಕರನ್ನು, ತಮ್ಮ ಮಂತ್ರಿಗಳನ್ನು ಸಂತೋಷವಾಗಿ ಇಟ್ಕೊಳ್ಳಲು, ಯಾವುದೇ ಒಂದು ಬಂಡಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ, ಅವರ ವಿಶ್ವಾಸವನ್ನು ಪಡ್ಕೊಳ್ಳಿಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ, ಕಾನೂನು ನಮಗೆ ಲೆಕ್ಕ ಇಲ್ಲ, ವ್ಯವಸ್ಥೆನೂ ಲೆಕ್ಕ ಇಲ್ಲ, ಯಾವ ರೀತಿ ಬೇಕಾದ್ರೂ ದುರ್ಬಳಕೆಯನ್ನು ಮಾಡ್ತೀವಿ ಅನ್ನೋದಕ್ಕೆ ಎದ್ದು ನಿಂತಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ಇಂದಿನ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ. ಏನೊಂದು ವಿಧಾನಸಭೆಯ ಸೆಕ್ರೆಟರಿಯೇಟ್ನಲ್ಲಿ ಈಗ ಸೆಕ್ರೆಟರಿ ಟು ಪೋಸ್ಟ್ ಕ್ರಿಯೇಟ್ ಮಾಡಿರೋದು ಕಾನೂನು ವಿರುದ್ಧವಾಗಿದೆ. ನೌಕರರ ಸಂಘನೇ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ, ಸ್ಪೀಕರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ಕಾನೂನು ವಿರೋಧವಾಗಿದೆ. ಏನೇ ಇಂಥ ಸ್ಥಾನ ಪಡಿಬೇಕು ಅಂದರೆ ಒಂದು ಪ್ರಮೋಷನಿನ ಮೂಲಕ ಬರಬೇಕಾಗುತ್ತೆ. ಏಕಾಏಕಿ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ವಿಂಗ್ನಲ್ಲಿರೋರನ್ನ ನೇರವಾಗಿ ಈ ರೀತಿ ನೇಮಕ ಮಾಡಿರುವಂಥದ್ದು ಸೆಕ್ರೆಟರಿ ಟು, ಇದು ಕಾನೂನು ವಿರುದ್ಧವಾಗಿದೆ. ಮತ್ತು ಪೊಲಿಟಿಕಲ್ ಅಡ್ವೈಸರ್, ಪೊಲಿಟಿಕಲ್ ಸೆಕ್ರೆಟರಿ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ, ಇವೆಲ್ಲವೂ ಕಾನೂನು ವಿರುದ್ಧವಾಗಿದ್ದಾವೆ. ಇವೆಲ್ಲವೂ ಎಲ್ಲ ಒಂದು ಕಡೆ ತಿದ್ದುಪಡಿ ಮತ್ತು ಕಾಯ್ದೆಗಳನ್ನು ತಂದು ಸಕ್ರಮಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಇವ್ಯಾವುದೂ ಕಾನೂನು ಪೂರಕವಾಗಿಲ್ಲ. ಯಾವುದೇ ಇಂಥ ನೇಮಕಾತಿಗಳು, ಏನೊಂದು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಹೇಳ್ತಾರೆ, ಗ್ಯಾರಂಟಿ ಇಂಪ್ಲಿಮೆಂಟೇಷನಲ್ಲಿ ಅಧಿಕಾರಿಗಳನ್ನು ಬರಮಾಡ್ಕೊಳ್ಳೋದು, ಡೈರೆಕ್ಷನ್ ಕೊಡೋದು, ಇದು ಯಾವುದಕ್ಕೂ ಅವಕಾಶ ಇಲ್ಲ. ಈ ರೀತಿ ಅನುಷ್ಠಾನವನ್ನು ಮಾಡಿ ಈ ರೀತಿ ಮಾರ್ಗಸೂಚಿಯನ್ನು ಕೊಡುವಂಥದ್ದು ಅಥವಾ ಸಭೆಗಳನ್ನು ಕರೆಯುವಂಥದ್ದು, ಇವೆಲ್ಲವೂ ಒಂದು ಗ್ಯಾರಂಟಿ ಇಂಪ್ಲಿಮೆಂಟೇಷನಲ್ಲಿ ಸಂಪೂರ್ಣ ಅಧಿಕಾರ ದುರ್ಬಳಕೆ ಆಗುವಂಥದ್ದಾಗಿದೆ. ಸ್ವತಂತ್ರ ಅಭ್ಯರ್ಥಿಗಳನ್ನು ಪರ್ಯಾಯವಾಗಿ ಒಂದು 500 ಕೋಟಿಗಿಂತ ಹೆಚ್ಚು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿ ವರ್ಷ ಈ ರೀತಿ ಹಣವನ್ನು ನೇರವಾಗಿ ನಾಗರಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಈ ವ್ಯವಸ್ಥೆಗಳಲ್ಲಿ, ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯನಿರ್ವಹಿಸಿದಾಗ ಚುನಾಯಿತ ಪ್ರತಿನಿಧಿಗಳು, ಶಾಸಕರುಗಳು ಆ ಕ್ಷೇತ್ರದಲ್ಲಿ ಏನು ಮಾಡಬೇಕಾಗಿದೆ? ಇವತ್ತು ಈ ರೀತಿ ಪರ್ಯಾಯವಾಗಿ ಸೋತರು ಅಧಿಕಾರ ದುರ್ಬಳಕೆಯನ್ನು, ಅಧಿಕಾರವನ್ನು ಕೊಡ್ತಿದ್ದಾರೆ. ಅವರಿಗೆ ಈ ರೀತಿ ಸ್ಥಾನಮಾನಗಳ ಜೊತೆಯಲ್ಲೇ ಅಧಿಕಾರವನ್ನು ಕೊಡ್ತಿರೋದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿದೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಂತದಲ್ಲೂ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರುವಂಥದ್ದನ್ನ ಸಂಪೂರ್ಣವಾಗಿ ಖಂಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತ ಅಲೋಕೇಶನ್ಗಳಲ್ಲಿ ಇವತ್ತು ಒಟ್ಟಾರೆ ದೇಶದಲ್ಲಿ ಒಳ್ಳೆ ಗ್ರೋತ್ ಇದೆ, ಫಿಸಿಕಲ್ ಡೆಫಿಸಿಟ್ಟು ಕಮ್ಮಿ ಆಗ್ತಿದೆ, ಒಂದು ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿ ಮುಂದೆ ಸಾಗ್ತಿದೆ. ಹಾಗಾಗಿ ಈ ಒಂದು ಅಲೋಕೇಶನಲ್ಲಿ ಕರ್ನಾಟಕಕ್ಕೆ ಇವತ್ತು ಎಲ್ಲ ರೀತಿ ಎಷ್ಟು ಬೇಕಾದ್ರೂ ಪ್ರಾಜೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ರೈಲ್ವೇಸ್ನಲ್ಲಿ ಎಷ್ಟು ಬೇಕಾದ್ರೂ ಅನುಕೂಲತೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನ್ಯಾಷನಲ್ ಹೈವೇನಲ್ಲೂ ಎಷ್ಟು ಬೇಕಾದ್ರೂ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ರೆಡಿ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ತಯಾರಿದೆಯಾ ಇದನ್ನು ಮುಂದೆ ತಗೊಂಡೋಗ್ಲಿಕ್ಕೆ? ಗೃಹ ಯೋಜನೆಯಲ್ಲಿ, ಹೌಸಿಂಗ್ ಪ್ರಾಜೆಕ್ಟ್ನಲ್ಲಿ, ಜಲ್ ಜೀವನ್ ಮಿಷನ್ನಲ್ಲಿ, ಈ ರೀತಿ ಸ್ವಯಂ ಉದ್ಯೋಗಗಳಲ್ಲಿ ಹಲವಾರು ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರನೇ ಏನು ಕೇಂದ್ರ ಸರ್ಕಾರದಿಂದ ಕೊಡುವಂಥ ಗ್ರಾಂಟ್ ಇನ್ ಏಡ್ ಅನುಷ್ಠಾನ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ಹೌಸಿಂಗ್ ಪ್ರಾಜೆಕ್ಟ್ನಲ್ಲಿ ವಿಫಲರಾಗಿದ್ದಾರೆ, ಕುಡಿಯೋ ನೀರಿನ ಯೋಜನೆಯಲ್ಲಿ ವಿಫಲರಾಗಿದ್ದಾರೆ, ಇವತ್ತು ನೀರಾವರಿ ವಿಚಾರದಲ್ಲಿ ವಿಫಲರಾಗಿದ್ದಾರೆ, ನ್ಯಾಷನಲ್ ಹೈವೇನಲ್ಲಿ ವಿಫಲರಾಗ್ತಿದ್ದಾರೆ, ರೈಲ್ವೇಸ್ನಲ್ಲಿ ವಿಫಲರಾಗ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುಷ್ಠಾನ ಮಾಡಲಿಕ್ಕೆ ಅನುದಾನಗಳು ಹೇರಳವಾಗಿ ಕೊಡ್ಲಿಕ್ಕೆ ರೆಡಿದ್ದಾರೆ. ಆದರೆ ಇದನ್ನು ಅನುಷ್ಠಾನ ಆರೋಗ್ಯ ಇಲಾಖೆನಲ್ಲೂ, ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ಹಣ ವಾಪಸ್ ಹೋಗುತ್ತೆ, ನರೇಗಾದಲ್ಲಿ ಹಣ ವಾಪಸ್ ಹೋಗುತ್ತೆ. ಈ ರೀತಿ ಹಲವಾರು ಕಾರ್ಯಕ್ರಮದಲ್ಲಿ ಯಾವುದೋ ಅನುಷ್ಠಾನವನ್ನು ಮಾಡಲಿಕ್ಕೆ ಸರ್ಕಾರದಲ್ಲಿ ಹಣವಿಲ್ಲದ ಕಾರಣ ಮತ್ತು ಇಚ್ಛಾಶಕ್ತಿ ಇಲ್ಲದ ಕಾರಣ ಇನ್ನೇನು ಕೊಡ್ಬೋದು, ಕೊಟ್ಟಿದ್ದನ್ನೇ ಅನುಷ್ಠಾನ ಮಾಡಲಿಕ್ಕಾಗದಂಥ ರಾಜ್ಯ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ. ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಮಲೆಹಾರಿ ಪ್ರದೇಶಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಒಬ್ಬರೇ ಯೋಧರನ್ನು ಮಿಲಿಟರಿಯನ್ನ ಕರ್ಕೊಂಡ್ಬರ್ಬೋದಾಗಿತ್ತು ಅಂತ ಮಾಡಿದ್ದಾರೆ. ಅದಕ್ಕೆ ಲೇಔಟಿಂಗ್ ಮಾಡೋ ಥರ ಮಾಡಿದ್ದಾರೆ. ನೋಡಿ, NDRF
ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫೋರ್ಸು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಇಡೀ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿದೆ. NDRF ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ, ಹಾಗಾಗಿ ಜನರ ಮೆಚ್ಚುಗೆ ಇದೆ. ಇವತ್ತು ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಿದೆ, ರಾಜ್ಯ ಸರ್ಕಾರ ಸುಮ್ಮನೆ ಹೋಗಿ ಯಾರನ್ನೂ ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ. ಆ ಭಾಷೆ ಸದನದಲ್ಲಿ ಮಾತಾಡಿ, ಸರ್ಕಾರದಲ್ಲಿ ಮಾತಾಡಿ. ಬರೀ ಭ್ರಷ್ಟಾಚಾರ ನಡ್ಕೊಂಡು ಹೋಗ್ತಿದೆ, ಅವ್ಯವಸ್ಥೆಗಳಿದೆ. ಇವತ್ತು ಡೆಂಗ್ಯೂ ನಿರ್ವಹಣೆಯಲ್ಲಿ ಸೊಳ್ಳೆ ನಿಯಂತ್ರಣ ಮಾಡಲಿಕ್ಕಾಗಲ್ಲ. ಇವರು ದೊಡ್ಡ ದೊಡ್ಡ ವಿಚಾರ ಇವ್ರಿಗೆ ಯಾಕೆ? ಒಂದು ಸೊಳ್ಳೆ ನಿಯಂತ್ರಣ ಮಾಡೋದು ಕಲ್ತ್ಕೊಳ್ಳಿ, ಔಷಧಿ ಸಿಗೋ ರೀತಿಯಲ್ಲಿ ಮಾಡಿಕೊಳ್ಳಿ, ಒಂದು ಡಯಾಗ್ನೋಸ್ಟಿಕ್ ಮಾಡಿಕೊಡುವಂಥದ್ದು ಕಲಿಸಲಿ, ಒಂದು ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದು ಮಾಡಲಿ, ಒಂದು ವ್ಯವಸ್ಥೆಗಳನ್ನು ಉತ್ತಮವಾಗಿ ನಿರ್ವಹಣೆ ಮತ್ತು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಎಲ್ಲ ಸರ್ಕಾರ ಉದ್ಯೋಗಗಳನ್ನ ಭರ್ತಿ ಮಾಡ್ತೀನಿ ಅಂದರು, ಧ್ವನಿನೇ ಇಲ್ಲ. ಈ ರೀತಿ ಈ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರೋ ಈ ಸರ್ಕಾರ ಸೈನಿಕರನ್ನು ಕರ್ಕೊಂಬ, ಸೈನಿಕರು ಇವತ್ತು ದೇಶದಲ್ಲಿ ನಿಜಕ್ಕೂ ಒಂದು ಪವಿತ್ರವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋಂಥವ್ರು, ತಮ್ಮ ಪ್ರಾಣಾರ್ಪಣೆ ಮಾಡ್ತೀವಿ. ನಾವಿಲ್ಲೇನು ಸರ್ಕಾರದಲ್ಲಿ ಜನ ನಮ್ಮನ್ನು ಭಾಳ ಪ್ರೀತಿಯಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ. ಸರ್ಕಾರದಲ್ಲಿ ಹೋಗಿ ಅಧಿಕಾರಕ್ಕೆ ಬಂದು ಜನಪರವಾಗಿ ಕೆಲಸ ಮಾಡ್ರಪ್ಪ ಅಂತ. ಇಲ್ಲಿ ಬಂದರೆ ಬರೀ ಲೂಟಿ, ಭ್ರಷ್ಟಾಚಾರ, ಅನಾಚಾರಗಳು, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ ಸೈನಿಕರಿಗೂ ಯಾಕೆ ಅಗೌರವ ಮಾಡ್ತೀರಾ? ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಬೆಂಗಳೂರು ನಗರದಲ್ಲಿ ನೀವು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಿದ್ದೀರಾ ನೋಡ್ಕೊಳ್ಳಿ, ಮತ್ತು ಈ ನಿಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ನೋಡ್ಕೊಳ್ಳಿ. ನಿಮ್ಗೆಲ್ಲದಕ್ಕೂ ಒಂದು ಡಿಫೆನ್ಸ್ ಇದೆ. ಎಲ್ಲಿ ನೋಡ್ರು ಲೂಟಿ, ಎಲ್ಲಿ ನೋಡ್ರು ಕಿರುಕುಳ, ಇದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ಇವತ್ತು ಸರ್ಕಾರ ಅಧಿಕಾರ ಕೊಟ್ಟಿರೋದನ್ನ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡೋಂಥದ್ದು ಮಾಡಿ. ಖಂಡಿತ ಇಲ್ಲ. ನೋಡಿ, ಟೂ ಶಿಫ್ಟಲ್ಲಿ ಕೆಲಸ ಮಾಡಲಿಕ್ಕೆ ಇಂಡಸ್ಟ್ರಿಗಳಲ್ಲಿ ಕೇಳ್ಕೊಂಡಿದ್ರು, ಎಲೆಕ್ಟ್ರಾನಿಕ್ ಇಂಡಸ್ಟ್ರಿನಲ್ಲಿ ವಿಶೇಷವಾಗಿ. ಆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇಡೀ ವಿಶ್ವದ ಜೊತೆಯಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಿರ್ತೀವಿ, ಯಾಕಂದರೆ ಕಾಸ್ಟ್. ಮತ್ತು ಏನು 12 ಅವರ್ ಶಿಫ್ಟಲ್ಲಿ ಕೆಲಸ ಮಾಡಿದ್ರು ವಾರದಲ್ಲಿ 48 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋಂಗಿಲ್ಲ. ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ 48 ಗಂಟೆ, ಮುಂಚಿಂದನೂ 48 ಗಂಟೆ ಇದೆ. ಆ 48 ಗಂಟೆಗೆ ಸ್ಟಿಕ್ ಆನ್ ಆಗಿ ನಮ್ಮ ಸರ್ಕಾರದ ಅವಧಿಯಲ್ಲಿ 12 ಗಂಟೆಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಆದರೆ ಈ 14 ಗಂಟೆ ಯಾವ ರೀತಿ ಲೆಕ್ಕದಲ್ಲಿ ಕೇಳಿದಾರೆ ಮಹಾಪುರುಷರು ನನಗೆ ಗೊತ್ತಿಲ್ಲ. ಈ ರೀತಿ ಇದು ಅವೈಜ್ಞಾನಿಕ ಇದೆ. ಏನೇ ಮಾಡೋದಂಥದ್ದು ತಪ್ಪು ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.